ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ಒಂದು ಕ್ರೋಶಾ ಡಿಸೈನ್ ತೋರಿಸ್ತೀನಿ. ಈ ಕ್ರೋಶಾ ಡಿಸೈನ್ಗೆ ಸ್ವಲ್ಪ ಡಿಫ್ರೆಂಟಾಗಿರೋ ಬೀಡನ್ನು ಯೂಸ್ ಮಾಡಿಕೊಂಡು ಕ್ರೋಶಾ ಡಿಸೈನ್ ತೋರಿಸ್ತೀನಿ. ತುಂಬ ಸಿಂಪಲ್ ಆಗಿದೆ, ಒಂದೇ ಸ್ಟೆಪ್ಪಲ್ಲಿ ಆಗುತ್ತೆ. ಇದು ಎರಡು ಥರ ಡಿಸೈನು ಇದೆ. ಎರಡು ಡಿಸೈನೂ ಈ ಒಂದೇ ವಿಡಿಯೋದಲ್ಲಿ ತೋರಿಸ್ತೀನಿ. ತುಂಬ ಚೆನ್ನಾಗಿದೆ ಡಿಸೈನ್ ಮಾತ್ರ. ನೋಡಿ, ಇದು ಗೊತ್ತಿರಬೇಕು ನಿಮಗೆ, ಸಿಲ್ಕ್ ಥ್ರೆಡ್ ಬೀಡ್ಸು ಮಾಡಿರೋದು. ಸ್ಮಾಲ್ ಸೈಜು ಸಿಗುತ್ತೆ. ಇದು ಮಾರ್ಕೆಟಲ್ಲಿ ತುಂಬ ಚಿಕ್ಕ ಸೈಜ್ ಬೀಡ್ಸ್ ಸಿಗುತ್ತೆ. ಬೇಸು ನೋಡಿ, ಚಿಕ್ಕ ಸೈಜ್. ಈ ಮೀಡಿಯಮ್ ಸೈಜ್ ಕ್ರಿಸ್ಟಲ್ ಇರುತ್ತಲ್ವ, ಮಾಡ್ತೀವಲ್ಲ ಸ್ವಲ್ಪ ದೊಡ್ಡ ಸೈಜು, ನಾವು ಆ ಸೈಜ್ ಇದೆ ಇದು. ನೋಡಿ, ಹೋಲ್ ತುಂಬ ದೊಡ್ಡದಾಗಿದೆ. ಇದನ್ನು ಈ ಥರ ನಾನು ಈ ಕಲರಲ್ಲಿ ಬಾಲ್ ಮಾಡ್ಕೊಂಡಿದ್ದೀನಿ. ಬೀಡ್ಸು ಸಿಲ್ಕ್ ಥ್ರೆಡ್ ಬೀಡ್ಸು. ಇದನ್ನು ಯೂಸ್ ಮಾಡಿಕೊಂಡು ಕ್ರೋಶಾ ಡಿಸೈನ್ ಹಾಕೋದು ಹೇಗೆ ಅಂತ ತೋರಿಸ್ತೀನಿ. ಈಗ ಕಲರ್ ಸ್ಯಾರಿ ಇರುತ್ತೆ, ನಮಗೆ ಗೋಲ್ಡು ಸಿಲ್ವರು ಬರೀ ಹಾಕಿ ಬೇಜಾರಾದಾಗ ಆ ಕಲರ್ ಕಾಂಬಿನೇಷನಲ್ಲೇ ನಾವು ಕ್ರೋಶಾ ಹಾಕಬೇಕು, ವರ್ಕ್ ಮಾಡಬೇಕು ಅಂದರೆ ಈ ಥರ ಎರಡು ಕಲರ್ ಕಾಂಬಿನೇಷನಲ್ಲಿ ನೀವು ಥ್ರೆಡ್ ತೊಗೊಂಡು ಸಿಲ್ಕ್ ಥ್ರೆಡ್ ಯೂಸ್ ಮಾಡಿಕೊಂಡು ಬೀಡನ್ನು ರೆಡಿ ಮಾಡ್ಕೊಳ್ಳಿ. ಈ ಥರ ಅದಕ್ಕೆ ಸುತ್ತಬಿಟ್ಟು ಈ ಬೀಡ್ ಮಾಡೋದು ಹೇಗೆ ಅಂತ ವೀಡಿಯೋದಲ್ಲಿ ಅಪ್ಡೇಟ್ ಮಾಡಿದ್ದೀನಿ. ನೋಡಿ, ತುಂಬ ಚೆನ್ನಾಗಿ ಕಾಣುತ್ತೆ, ಒಂಥರ ಕ್ಯೂಟಾಗಿದ್ದಾವೆ. ಚಿಕ್ಕ ಸೈಜ್ ಇದು. ಆ್ಯಕ್ಚುಲಿ ಇದರಲ್ಲಿ ದೊಡ್ಡ ಸೈಜು ಬರುತ್ತೆ, ಆ ದೊಡ್ಡ ಸೈಜು ಅಷ್ಟೊಂದು ಸೂಟ್ ಆಗೋಲ್ಲ. ಸೊ ಇದು ಕರೆಕ್ಟು ಪರ್ಫೆಕ್ಟ್ ಸೈಜು ನಾನಿವಾಗ ತೋರಿಸೋ ಡಿಸೈನ್ಗೆ. ಕಾಂಬಿನೇಷನ್ ಇರೋ ಕಲರ್ ಸ್ಯಾರಿಗೆ ನಾವು ಗೋಲ್ಡು ಸಿಲ್ವರು ಕ್ರಿಸ್ಟಲ್ ಬೇಡ, ಬೋರ್ ಆಗಿದೆ ಅನ್ನೋದಾದರೆ ಈ ಥರ ನೀವು ಸಿಲ್ಕ್ ಥ್ರೆಡ್ ರೆಡಿ ಮಾಡಿಕೊಂಡು ಕ್ರೋಶಾ ಡಿಸೈನ್ ಹಾಕ್ಬೋದು. ನಂತರ ಇದು 3 mm ಚಿಕ್ಕ ಮೀಡಿಯಮ್ ಸೈಜ್ ಬೀಡು, 3 mm. ಬಟ್ ಇದು ಯೂಸ್ ಅಂದರೆ ನಿಮ್ಮ ಆಪ್ಷನಲ್ಲು, ಬೇಕು ಅಂದರೆ ಯೂಸ್ ಮಾಡ್ಬೋದು, ಬೇಡ ಅಂದರೆ ಹಾಗೆ ಸ್ಕಿಪ್ ಮಾಡ್ಬೋದು. ಇದು ನಾನು ಸುಮ್ಮನೆ ತೊಗೊಂಡಿದ್ದೀನಿ ತೋರಿಸೋದಕ್ಕೆ ನಿಮಗೆ. ಹಾಕ್ಬಿಟ್ಟು ತೋರಿಸ್ತೀನಿ ಹೇಗೆ ಕಾಣುತ್ತೆ, ಬೀಡ್ ಹಾಕಿದ್ರೆ ಹೇಗೆ ಕಾಣುತ್ತೆ, ವಿತೌಟ್ ಬೀಡ್ ಹೇಗೆ ಕಾಣುತ್ತೆ ಅಂತ ತೋರಿಸ್ತೀನಿ. ಆಮೇಲೆ ನಾರ್ಮಲಾಗಿ ನೀಡಲ್ ನಂಬರ್ 10 ತೊಗೊಂಡಿದ್ದೀನಿ. ಆಮೇಲೆ ಯೂಶ್ವಲಿ ನಾನು ಯೂಸ್ ಮಾಡೋದು 6 ಎಳೆ ದಾರ, ಬಟ್ ಇಲ್ಲಿ ಆಲ್ರೆಡಿ ಇತ್ತು 8 ಎಳೆ ದಾರ ಇತ್ತು. ಸೊ ಇದನ್ನೇ ಯೂಸ್ ಮಾಡ್ತೀನಿ. ಹೇಗಿದ್ರು ಕ್ರೋಶಾ ಸ್ವಲ್ಪ ಕಂಬಗಳು ದೊಡ್ಡ ಸೈಜ್ ಬರಬೇಕಲ್ವ, ದಪ್ಪ ಬರಬೇಕಲ್ವ, ಅದಕ್ಕೋಸ್ಕರ. ನೋಡಿ, ನಾನಿಲ್ಲಿ ಒಂದು ದುಪ್ಪಟ ತೊಗೊಂಡಿದ್ದೀನಿ ಬ್ಲ್ಯಾಕ್ ಕಲರ್ದು. ನೀವು ಜಿಗ್ಜಾಗ್ ಆಗಿದೆ ಆಲ್ರೆಡಿ. ಇದಕ್ಕೆ ಒಂದು ಬೇಸ್ ಚೈನ್ ಹಾಕ್ಕೋಬೇಕು. ಬೇಸ್ ಚೈನು ಯೂಶ್ವಲಿ ಗೊತ್ತಿರುತ್ತೆ, ಬಟ್ ಸುಮ್ಮನೆ ಸಿಂಪಲಾಗಿ ಹೊಸ್ದಾಗಿ ಕಲಿಯೋರಿಗೆ ಯೂಸ್ ಆಗುತ್ತೆ ಅಂತ ತೋರಿಸ್ತೀನಿ ನಾನು. ಸಿಂಗಲ್ ಕ್ರೋಶಾ ಹಾಕಿ 2 ಚೈನ್, ಸಿಂಗಲ್ ಕ್ರೋಶಾ, 2 ಚೈನ್, 1 ಚೈನು ಅಂದರೆ ಈ ಥರ ಗ್ಯಾಪು ಡಿಸ್ಟೆನ್ಸು ನೋಡಿಕೊಂಡು ಹಾಕಬೇಕು. ಇದಕ್ಕೆ ಇಷ್ಟೇ ಹಾಕಬೇಕು ಅಂತ ಏನಿಲ್ಲ. ಒಂದು ಚೈನ್ ಹಾಕಿ ಸಿಂಗಲ್ ಕ್ರೋಶಾ ಹಾಕಿದ್ರೆ ತುಂಬ ಹತ್ತಿರ ಆಗುತ್ತೆ. ಸೊ ಹಾಗಾಗಿ ಟೂ ಚೈನ್, 1 ಸಿಂಗಲ್ ಕ್ರೋಶಾ, 2 ಚೈನ್, 1 ಸಿಂಗಲ್ ಕ್ರೋಶಾ. ಈಗ ನನ್ನ ಹತ್ರ ಸ್ಯಾರಿ ಯಾವುದೋ ಆರ್ಡ್ರ್ ಇರಲಿಲ್ಲ, ಸೊ ಹಾಗಾಗಿ ಈ ಡಿಸೈನ್ನ ತೋರಿಸ್ಲೇಬೇಕು ಅಂತ ದುಪ್ಪಟ್ಟಾಗೆ ತೋರಿಸ್ತಾ ಇದ್ದೀನಿ. ನೀವು ಇದನ್ನು ದುಪ್ಪಟ್ಟಾಗೂ ಸಹ ಲೇಸ್ ವರ್ಕ್ ಥರ ಮಾಡ್ಕೋಬೋದು, ತುಂಬ ಚೆನ್ನಾಗಿದೆ. ಇದು ವಿತೌಟ್ ಕುಚ್ಚು, ಇನ್ನೊಂದಕ್ಕೆ ಕುಚ್ಚು ಕಟ್ಬೋದು. ಇದನ್ನು ಸ್ವಲ್ಪ ಹಾಕ್ಬಿಟ್ಟು ತೋರಿಸ್ತೀನಿ ನಿಮಗೆ. ನೋಡಿ, ಇದು ಇಷ್ಟು ಹಾಕ್ಕೊಂಡಿದ್ದೀನಿ. ಈಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೋಡಿ, ಸ್ಟಾರ್ಟಿಂಗು ನಾನಿಲ್ಲಿ ಲಾಕ್ ಮಾಡ್ಕೊಂಡಿದ್ದೀನಿ ಸಿಂಗಲ್ ಕ್ರೋಶಾ ಹಾಕಿ. ಇಲ್ಲಿ 3 ಚೈನ್ ಹಾಕ್ತೀನಿ. ಅಂದರೆ ಇಲ್ಲಿ ನಾನು ತ್ರಿಬಲ್ ಕ್ರೋಶಾ ಹಾಕ್ತೀನಿ. ಈ ಡಬಲ್ ಕ್ರೋಶಾ ಹಾಕಿದ್ರೆ ಬೀಡು ಕೆಳಗಡೆನೇ ಇರುತ್ತೆ ಅದು ಸ್ವಲ್ಪ. ಸೊ ಹಾಗಾಗಿ ತ್ರಿಬಲ್ ಕ್ರೋಶಾ ಹಾಕೋಣ ಅಂತ. ನೋಡಿ, ತ್ರಿಬಲ್ ಕ್ರೋಶಾ ತೊಗೊಂಡು ಈ ಗ್ಯಾಪಲ್ಲಿ ಸ್ಟಾರ್ಟಿಂಗ್ ಇದೆಯಲ್ವ, ಆ ಗ್ಯಾಪಲ್ಲಿ ತ್ರಿಬಲ್ ಕ್ರೋಶಾನ ಹಾಕೋಣ. 1 ತ್ರಿಬಲ್ ಕ್ರೋಶಾ, 2. ನಿಮಗೆ 2 ಬೇಡ, ಒಂದೇ ಸಾಕಾಗುತ್ತೆ ಅಂದರೆ ಒಂದೇ ಹಾಕ್ಕೋಬೋದು. ಒಂದೇ ಒಂದು ತ್ರಿಬಲ್ ಕ್ರೋಶಾ ಕಂಬ ಹಾಕ್ಕೋಬೋದು. ನೋಡಿ, ಇಲ್ಲಿ 2 ತ್ರಿಬಲ್ ಕ್ರೋಶಾ ಕಂಬ ಹಾಕ್ಕೊಂಡು ನಾನೀಗ ಬೀಡನ್ನು ಸೇರಿಸ್ಕೊತಿದ್ದೀನಿ.
ಬೀಡನ್ನು ಲಾಕ್ ಮಾಡ್ಕೊಳ್ಳೋಣ. ಈ ಥರ ಲಾಕ್ ಮಾಡಿಕೊಂಡು ಮತ್ತೆ ತ್ರಿಬಲ್ ಕ್ರೋಶ ಯಾವ ಗ್ಯಾಪಲ್ಲಿ, ಇದೇ ಗ್ಯಾಪಲ್ಲಿ ಆಲ್ರೆಡಿ 2 ತ್ರಿಬಲ್ ಕ್ರೋಶ ಹಾಕಿದ್ದೀವಲ್ಲ ಅದೇ ಗ್ಯಾಪಲ್ಲಿ ಮತ್ತೆ ನಾನು ತ್ರಿಬಲ್ ಕ್ರೋಶ ಹಾಕ್ತಾಯಿದ್ದೀನಿ. ನೋಡಿ ಈ ಥರ ಕಾಣುತ್ತೆ. ಇನ್ನು ಒಂದು ತ್ರಿಬಲ್ ಕ್ರೋಶ ಆನಂತರ ಹಾಕೋಣ. ಈ ಎಲ್ಲ ಮುಗಿಸ್ಕೊಂಡು ಈಗ ಅದು ಒಂದು ಸಾಕು. ಒಂದು ಸಾಕಾದಮೇಲೆ ಇಲ್ಲಿ 7 ಚೈನ್ ಹಾಕ್ತೀನಿ. 3 4 5 6 7 ನೋಡಿ. ಈಗ ಬ್ಯಾಕ್ ಸೈಡ್ ಇಟ್ಕೊಳ್ಳೋಣ. ಈ ಥರ ಬ್ಯಾಕ್ ಸೈಡ್ ಇಟ್ಕೊಂಡು ಇಲ್ಲಿ ತ್ರಿಬಲ್ ಕ್ರೋಶ ಹಾಕಿದ್ದೀನಲ್ಲ ಅಲ್ಲಿ ಒಂದು ಗ್ಯಾಪಲ್ಲಿ ನಾವು ಲಾಕ್ ಮಾಡ್ಕೊತಾ ಇದ್ದೀನಿ. ನಿಮಗೆ 6 ಎಳೆ ಕಂಫರ್ಟಬಲ್ ಅಂದರೆ 6 ಎಳೆನೇ ತೊಗೊಳ್ಳಿ. ನೋಡಿ ಲಾಕ್ ಮಾಡಿಕೊಂಡು ಮತ್ತೆ ನಾರ್ಮಲಾಗಿ ಫ್ರಂಟ್ ಸೈಡಿಗೆ ಬರೋಣ. ಫ್ರಂಟ್ ಸೈಡ್ ತೊಗೊಂಡು ಒಂದು ಸ್ವಲ್ಪ ಈ ಥ್ರೆಡನ್ನು ರಿವರ್ಸ್ ಇಟ್ಕೊಳ್ಳೋಣ. ಇಲ್ಲಿ ಫಸ್ಟ್ ನಾನು ಒಂದು ಸಿಂಗಲ್ ಕ್ರೋಶ ಹಾಕಿ ಲಾಕ್ ಮಾಡ್ಕೊತಿದ್ದೀನಿ. ಈ 7 ಚೈನ್ ಹಾಕಿದ್ದೀವಲ್ಲ ಆ ಗ್ಯಾಪಲ್ಲಿ. ಈಗ 3 ಚೈನ್ 1 ಸಿಂಗಲ್ ಕ್ರೋಶ, 3 ಚೈನ್ 1 ಸಿಂಗಲ್ ಕ್ರೋಶ, 3 ಚೈನ್ 1 ಸಿಂಗಲ್ ಕ್ರೋಶ. ನೋಡಿ ಇಲ್ಲಿ 3 ಚೈನ್ ಆದಮೇಲೆ ನಾನು ಆವಾಗಲೇ ಬೀಡ್ ಹೇಳಿದ್ನಲ್ವ, ಸ್ಮಾಲ್ ಬೀಡು, ಇದನ್ನು ಒಂದು ಫ್ಲವರ್ಗೆ ಆ್ಯಡ್ ಮಾಡ್ಕೊತಿದ್ದೀನಿ. ಒಂದು ಚೈನ್ ಆದಮೇಲೆ ಒಂದು ಬೀಡನ್ನು ಸೇರಿಸ್ಕೊಂಡು, ಇದು ಆಪ್ಷನಲ್ಲು, ನಿಮಗೆ ಬೇಕು ಅಂದರೆ ಹಾಕ್ಕೊಳ್ಳಿ ಬೀಡು, ಬೇಡ ಅಂದರೆ ಸ್ಕಿಪ್ ಮಾಡಿ. ಇಲ್ಲ ನಾವು ಎಲ್ಲ ಫ್ಲವರ್ಗೂ ಹಾಕ್ಕೊತೀವಿ ಅಂದರೆ ಎಲ್ಲ ಫ್ಲವರ್ಗೂ ಸಹ ಬೀಡನ್ನು ಹಾಕ್ಕೋಬೋದು. ಅದು ಒಂಥರ ಡಿಸೈನ್ ಚೆನ್ನಾಗಿರುತ್ತೆ. ನೋಡಿ ಈಗ ಲಾಕ್ ಮಾಡ್ಕೊತಿದ್ದೀನಿ. ಇನ್ನೂ ಸ್ಮಾಲ್ ಸೈಜ್ 0 mm ಬೀಡ್ ಬರುತ್ತಲ್ಲ ಅದನ್ನು ತೊಗೊಳ್ಬೇಕಾದ್ರೆ ಎಲ್ಲದಕ್ಕೂ ಹಾಕ್ಕೋಬೋದು. ಮತ್ತು ಸೇಮ್ 3 ಚೈನ್ 1 ಸಿಂಗಲ್ ಕ್ರೋಶ. ನಾನಿಲ್ಲಿ ಒಟ್ಟು 7 ಫ್ಲವರ್ ಹಾಕ್ತಾಯಿದ್ದೀನಿ. 3 ಚೈನ್, ಆ ಮಿಡಲ್ ಒನ್ 4th ಒನ್ಗೆ ಬೀಡನ್ನು ಹಾಕಿದ್ದೀನಿ. ಮತ್ತು 3 ಚೈನ್ 1 ಸಿಂಗಲ್ ಕ್ರೋಶ. ನೋಡಿ ಈಗ ನಾನಲ್ಲಿ ಈ ಕಡೆ ಒಂದೇ ಒಂದು ತ್ರಿಬಲ್ ಕ್ರೋಶ ಹಾಕಿದ್ನಲ್ಲ, ಈಗ ಇನ್ನೂ ಒಂದು ತ್ರಿಬಲ್ ಕ್ರೋಶ ಅದೇ ಗ್ಯಾಪಲ್ಲಿ ಹಾಕಬೇಕು. ತ್ರಿಬಲ್ ಕ್ರೋಶ, ಇದು ಲಾಸ್ಟಿಗೆ ತ್ರಿಬಲ್ ಕ್ರೋಶ ಹಾಕೋದ್ರಿಂದ ಡಿಸೈನು ಫಿನಿಶಿಂಗ್ ನೀಟಾಗಿ ಕಾಣುತ್ತೆ. ಫಸ್ಟೇ ಹಾಕ್ಬಿಟ್ರೆ ಏನು ಮಾಡ್ತೀರಾ, ಈ ಫ್ಲವರ್ ಬರುತ್ತಲ್ವ, ಈ ಆರ್ಚು ಅದು ಎಕ್ಸ್ಟ್ರಾ ಬರುತ್ತೆ, ಅವಾಗ ಬೇರೆ ಥರ ಕಾಣುತ್ತೆ. ನೋಡಿ ಈಗ ನಾವಿಲ್ಲಿ 2 ಗ್ಯಾಪನ್ನು ಬಿಡಬೇಕು. ಸೊ ಇಲ್ಲಿ ನೀವು ಯಾವುದೇ ಬೀಡು ಅಥವಾ ಯಾವುದೇ ಇದು ಬೇಡ. ನೋಡಿ ಈ ಥರ ಲೆಂತಿಯಾಗಿ ನಾನು ಒಂದು ಡಬಲ್ ಕ್ರೋಶ ಹಾಕ್ಕೊತಿದ್ದೀನಿ. ಒಂದು ಡಬಲ್ ಕ್ರೋಶ ಅಂದರೆ ಸುಮ್ಮನೆ ಆ ಥರ ಕ್ರೋಶ. ನೋಡಿ ದಾರ ತೊಗೊಂಡು ಒಂದು ಕ್ರೋಶ ಹಾಕ್ಕೊಂಡು ಮತ್ತೆ ಇದೇ ಗ್ಯಾಪಲ್ಲಿ ನಾವು ಲಾಕ್ ಮಾಡ್ಕೋಬೇಕು, ಇನ್ನೊಂದು ಸಿಂಗಲ್ ಕ್ರೋಶ ಹಾಕಿ. ನೋಡಿ ಆವಾಗ ಅದು ಈ ಥರ ಬರುತ್ತೆ. ಅದು ಏನು ಬಿಚ್ಕೊಳೋದಿಲ್ಲ, ಏನೂ ಆಗೋಲ್ಲ. ಮತ್ತು ಈಗ ನಾನು ತ್ರಿಬಲ್ 1 2 3 ಬಿಟ್ಟು 4ನೇದಕ್ಕೆ ಹೋಗೋಣ. ಇಲ್ಲಿಗೆ ನಿಮಗೆ 3ನೇದಕ್ಕೆ ಕಂಫರ್ಟಬಲ್ ಅಂದರೆ ಅಲ್ಲಿಗೆ ಹಾಕ್ಕೋಬೋದು. 1 2 3 ತ್ರಿಬಲ್ ಕ್ರೋಶ, ಮತ್ತು ಸೇಮ್ ಅದೇ ಗ್ಯಾಪಲ್ಲಿ ಇನ್ನೊಂದು ತ್ರಿಬಲ್ ಕ್ರೋಶ, ತ್ರಿಬಲ್ ಕ್ರೋಶ. ನೋಡಿ ಈಗ ಸ್ವಲ್ಪ ಅದು ಸ್ಟಿಫಾಗಿ ಸ್ಟ್ಯಾಂಡ್ ಆಗ್ತಿದೆ. ಅದು ಇಲ್ಲಿ ಹಾಕಿದ್ದೀವಲ್ಲ ಚೈನು, ಅದು. ಈಗ ಬೀಡನ್ನು ಸೇರಿಸ್ಕೊಳ್ಳೋಣ. ಬೀಡನ್ನು ಸೇರಿಸ್ಕೊಂಡು ಮತ್ತೆ ಸೇಮ್ ತ್ರಿಬಲ್ ಕ್ರೋಶ ಅದೇ ಗ್ಯಾಪಲ್ಲಿ 1 ಕ್ರೋಶ 2 3, ಇಲ್ಲಿ ಒಂದೇ ಸಾಕು, ಆನಂತರ ಇನ್ನೊಂದು ಹಾಕ್ಬೋದು. ಮತ್ತು ಸೇಮ್ ಇವಾಗ 7 ಚೈನ್ 1
2 3 4 5 6 7 ನೋಡಿ. ಸ್ಯಾರಿ ಈ ಥರ ಪಟಾನ ಹಿಂದಕ್ಕೆ ಇಟ್ಕೊಂಡು ಇಲ್ಲಿ ಕ್ರೋಶ ಹಾಕಿದ್ದೀವಲ್ಲ ತ್ರಿಬಲ್ ಕ್ರೋಶ, ಆ ಗ್ಯಾಪಲ್ಲಿ ನಾನು ಲಾಕ್ ಮಾಡ್ಕೊತಾ ಇದ್ದೀನಿ. ಮತ್ತು ಫ್ರಂಟಿಗೆ ಬಂದುಬಿಟ್ಟು ಈಗ ಸೇಮ್ ನೋಡಿ, ಇವು ತಿರ್ಕೊಂಡಿರುತ್ತಲ್ಲ, ಮತ್ತು ಇವು ಈ ಥರ ಬ್ಯಾಕ್ ಸೈಡಿಂದ ಇಟ್ಕೋಬೇಕು. ಇಲ್ಲಿ ಒಂದು ಸಿಂಗಲ್ ಕ್ರೋಶ ಹಾಕೋಣ. ತ್ರೀ ಚೈನ್, ಒಂದು ಸಿಂಗಲ್ ಚೈನ್, ಸಿಂಗಲ್ ಕ್ರೋಶ, ಮತ್ತು 3 ಚೈನ್, ಸಿಂಗಲ್ ಕ್ರೋಶ, ಮತ್ತು 3 ಚೈನ್, ಸಿಂಗಲ್ ಕ್ರೋಶ. ಈಗ ಒಂದು ಚೈನ್ ಹಾಕಿ ಒಂದು ಬೀಡನ್ನು ಸೇರಿಸ್ಕೊತಿದ್ದೀನಿ. ಸಿಂಗಲ್ ಕ್ರೋಶ ತುಂಬ ಚೆನ್ನಾಗಿ ಕಾಣುತ್ತೆ. ಲೇಸ್ ವರ್ಕ್ ಥರ ಇದು, ವಿತೌಟ್ ಕುಚ್ಚು, ಸಿಂಪಲ್ ಆಗಿರುತ್ತೆ. ಒಂದೇ ಸ್ಟೆಪ್ಪಲ್ಲೇ ಮುಗಿದೋಗ್ಬಿಡುತ್ತೆ. ಅಂದರೆ ಬೇಸ್ ಚೈನ್ ಹಾಕ್ಕೊಂಡ್ಬಿಟ್ರೆ ಒಂದು ಸ್ಟೆಪ್ಪಲ್ಲೇ ಮುಗಿದೋಗುತ್ತೆ. ನಿಮಗೆ ಇಲ್ಲಿ ಏನು ಹೈಲೈಟ್ ಅಂದರೆ, ನಾವು ಸಿಲ್ಕ್ ಥ್ರೆಡ್ ಬೀಡ್ ಹಾಕ್ತೀವಲ್ಲ, ಅದು ಹೈಲೈಟಾಗಿ ಕಾಣುತ್ತೆ. ಇನ್ನೂ ಕಲರ್ ಕಾಂಬಿನೇಷನ್ನು ತುಂಬ ಚೆನ್ನಾಗಿದ್ರೆ ಇನ್ನೂ ಚೆನ್ನಾಗಿ ಕಾಣುತ್ತೆ, ಸ್ವಲ್ಪ ಗ್ರ್ಯಾಂಡಾಗಿ. ಈಗ ಅದು ಮುಗೀತು. ಇಲ್ಲಿ ಒಂದು ತ್ರಿಬಲ್ ಕ್ರೋಶ ಹಾಕ್ತಾಯಿದ್ದೀನಿ. ಈ ಬೀಡು ವಿ ಥರ ಶೇಪಲ್ಲಿ, ಅದು ಇನ್ಸೈಡ್ ಕೂರಿರುತ್ತೆ. ವಿ ಥರ ಶೇಪಲ್ಲಿ ಕಂಬ ಹಾಕ್ಕೊಂಬಿಟ್ಟು ಬೀಡು ಮಧ್ಯದಲ್ಲಿ ಬರುತ್ತೆ ನೋಡಿ. ಈಗ ನಾನು ನಿಮಗೆ ಇದನ್ನು ಒಂದು 4 ಹಾಕಿ ತೋರಿಸ್ಬಿಡ್ತೀನಿ. ಇದು ಇಷ್ಟು ಫಿನಿಶಿಂಗ್ ಮಾಡಿ ತೋರಿಸ್ತೀನಿ ಹೇಗೆ ಕಾಣುತ್ತೆ ಅಂತ. ಒಂಥರ ಕ್ಯೂಟಾಗಿ ತುಂಬ ಚೆನ್ನಾಗಿ ಕಾಣುತ್ತೆ. ಸಿಲ್ಕ್ ಥ್ರೆಡ್ ಬೀಡು ಹೈಲೈಟ್ ಇದೆ ಇಲ್ಲಿ ನೋಡಿ. 6 ಚೈನ್ ಹಾಕಿದ್ರೆ ಸ್ವಲ್ಪ ಈ ಥರ ಬಂದುಬಿಡುತ್ತೆ ಮೇಲೆ, ಇಲ್ಲಾಂದರೆ ಕೆಳಗೆ ಹೋಗುತ್ತೆ. ಸೊ 7 ಹಾಕಿದ್ರೆ ಬೀಡು ಮಿಡಲ್ಲೇ ನೀಟಾಗಿ ಕೂರುತ್ತೆ. ಈಸಿಯಾಗಿದೆ. ಈಗಲೇ ಕಲಿಬೋದು ಬೇಕಾದ್ರೆ ನೀವು, ಜಸ್ಟ್ ಹಾಗೆ ನೋಡ್ತಾನೆ ಕಲಿಬೋದು. ದಾರ ಎಲ್ಲ ರೆಡಿ ಇದ್ದರೆ ಈ ಬೀಡ್ಸ್ ಒಂದು ರೆಡಿ ಮಾಡ್ಕೊಂಡು, ನೀವು ಫಸ್ಟು ಯೂಶ್ವಲಿ ನಾರ್ಮಲ್ ಬೀಡ್ ಈ ಸೈಜ್ ಬರುತ್ತಲ್ವ, ಗೋಲ್ಡ್ ಬೀಡು ಡಿಫ್ರೆಂಟು ಇದರಲ್ಲಿ, ಅದನ್ನು ಹಾಕಿಬಿಟ್ಟು ನೋಡಿ ಕಲ್ತ್ಕೊಂಡು ಆಮೇಲೆ ಬೇಕಾದ್ರೆ ನೀವು ಸಿಲ್ಕ್ ಥ್ರೆಡ್ ಬೀಡನ್ನು ಮಾಡಿ ನೀವು ಸ್ಯಾರಿಗೆ ಹಾಕ್ಕೋಬೋದು. ಇದು ಹಾಕ್ಬಿಟ್ಟು ತೋರಿಸ್ತೀನಿ ಹೇಗೆ ಬಂತು ಅಂತ. ಫ್ರೆಂಡ್ಸ್ ನೋಡಿ, ಇದಿಷ್ಟು ಹಾಕಿದ್ದೀನಿ, ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಈ ಥರ ಕಲರ್ ಕಾಂಬಿನೇಷನ್ ಇದ್ದರೆ ಬೀಡು ಹೈಲೈಟ್ ಆಗುತ್ತೆ. ಸಿಲ್ಕ್ ಥ್ರೆಡ್ ಬೀಡು ಅಂತ ಅದು ಗೊತ್ತಾಗುತ್ತೆ. ತುಂಬ ಚೆನ್ನಾಗಿ ಕಾಣುತ್ತೆ ಬೀಡು. ನಾರ್ಮಲ್ ಬೀಡ್ ಹಾಕೋದಕ್ಕಿಂತ ಇದು ಒಂಥರ ಲುಕ್ ವೈಸು ಚೆನ್ನಾಗಿದೆ. ಈ ಥರ ಲೇಸ್ ವರ್ಕು. ನೀವು ಇದನ್ನು ಆಪ್ಷನಲ್ಲೂ ಇಲ್ಲಿ 2 ಚೈನ್ ಹಾಕಿದ್ರೆ ಚೆನ್ನಾಗಿ ಕಾಣಲ್ಲ. ಸೊ ಹಾಗಾಗಿ ಈ ಥರ ಒಂಥರ ನೋಡಿ, ಇದೊಂಥರ ಡಿಫ್ರೆಂಟಾಗಿ ಲಿಂಕ್ ಥರ ಕಾಣುತ್ತೆ. ಸೊ ಹಾಗಾಗಿ ಈ ಥರ ಹಾಕಿದ್ರೆ ಬೆಟರ್. ಈ ಥರ ಟೈಟಾಗಿ ಹಾಕ್ಬೋದು ನೀವು. ಇದು ಸ್ವಲ್ಪ ಲೂಸ್ ಬಂದಿದೆ ನೋಡಿ, ಫಸ್ಟ್ ಟೈಮ್ ಹಾಕಿರೋದು. ಆಗ್ತಾ ಗೊತ್ತಾಗುತ್ತೆ ನಮಗೆ, ವೇರಿಯೇಷನ್ ಆಗುತ್ತಲ್ಲ, ಲೇಸು ಗೊತ್ತಾಗುತ್ತೆ ಹೇಗೆ ಬರ್ತಿದೆ ಅಂತಂದು. ಆವಾಗ ನೀವು ಸ್ವಲ್ಪ ಅದನ್ನು ಶಾರ್ಟ್ ಮಾಡ್ಕೋಬೇಕಂದ್ರೆ ಸ್ವಲ್ಪ ಕಡಿಮೆ ತೊಗೋಬೇಕು. ಕ್ರೋಶ ಹಾಕ್ಕೋಬೇಕಾದ್ರೆ ಹೇಳ್ಕೊತೀವಲ್ಲ ಥ್ರೆಡ್ಡು, ಅದನ್ನು ಚಿಕ್ಕದಾಗಿ ತೊಗೋಬೇಕು. ನೋಡಿ, ಈಗಲೇ ಟ್ರೈ ಮಾಡಿ ನೀವು, ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ. ಇದನ್ನು ಆ್ಯಕ್ಚುಲಿ ಟ್ಯಾಟಿಂಗ್ ಸಿಂಗಲ್ ಥ್ರೆಡ್ಡಲ್ಲಿ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಅಂದರೆ ನೀಟಾಗಿ ಈ 6 ಎಳೆ ದಾರ ತೊಗೊಂಡು ಹಾಕಿದ್ರೆ ಅದು ಸ್ವಲ್ಪ ಎಳೆಗಳು ಮಿಸ್ ಆಗುತ್ತೆ. ಸೊ ಹಾಗಾಗಿ ಅದರಲ್ಲೇ ಹಾಕೋದು ಬೆಟರ್. ಬಟ್ ಕೆಲವರಿಗೆ ಆ ಥರ ಥ್ರೆಡ್ಡು ಸಿಗೋದಿಲ್ವಲ್ಲ, ಸೊ ಹಾಗಾಗಿ ನಾನು ಅದಕ್ಕೆ ಸಿಲ್ಕ್ ಥ್ರೆಡ್ಡಲ್ಲೇ ಹಾಕೋದು ಹೇಗೆ ಅಂತ ತೋರಿಸ್ದೆ. ವಿತೌಟ್ ಕುಚ್ಚೆಲ್ಲ ನಾವು ಸಿಂಗಲ್ ಥ್ರೆಡ್ಡಲ್ಲಿ ಹಾಕಿದ್ರೆ ಬೆಟರು. ಕ್ರೋಶದಲ್ಲೂ ಚೆನ್ನಾಗಿ ಬರುತ್ತೆ, ಇಲ್ಲ ಅಂತೆಲ್ಲ ಕ್ರೋಶ ಹಾಕೋದು. ಬಟ್ ಕೆಲವ್ರಿಗೆ ಅದು ಸ್ವಲ್ಪ ಒಂಚೂರು ಎಳೆಗಳು ಮಿಸ್ ಆದರೆ ಸ್ವಲ್ಪ ಫಿನಿಶಿಂಗ್ ಇದಾಗಲ್ಲ. ಫ್ರೆಂಡ್ಸ್, ಈಗಲೇ ಟ್ರೈ ಮಾಡಿ. ಆಮೇಲೆ ಇನ್ನೊಂದು ಡಿಸೈನ್ ತೋರಿಸ್ತೀನಿ ಎಂದಿದೆ. ಆ್ಯಕ್ಚುಲಿ ವೀಡಿಯೋ ಲೆಂತಿ ಆಗುತ್ತೆ, ಅದನ್ನು ವೀಡಿಯೋನ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಸೇಮ್ ಬೀಡ್ ಯೂಸ್ ಮಾಡಿ
ಕ್ರೋಶ ಡಿಸೈನ್ ಇನ್ನು ಬೇರೆ ಥರ, ಅದು ವಿತ್ ಕುಚ್ಚು ಬರುತ್ತೆ, ಇದು ವಿತೌಟ್ ಕುಚ್ಚು, ಅದು ವಿತ್ ಕುಚ್ಚು ಬರುತ್ತೆ. ಅದನ್ನು ಹೇಗೆ ಹಾಕೋದಂತ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಸೊ ಹಾಗಾಗಿ ಇದನ್ನು ಟ್ರೈ ಮಾಡಿ ಹೇಗೆ ಬಂತಂತ ಕಮೆಂಟಲ್ಲಿ ತಿಳಿಸಿ ನೀವು. ಓಕೆ ಫ್ರೆಂಡ್ಸ್, ಬಾಯ್, ಮತ್ತೆ ಸಿಗೋಣ.